ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಬೆಳಗ್ಗೆ ರೂಟೀನ್ ನನ್ನ ಚಿನ್ನು ಮಾತಾಡ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನಂತರ ಗೌರಿ ಮತ್ತು ಹಂಸನ್ನೆಲ್ಲ ಮಾತಾಡಿಸ್ಬಿಟ್ಟು ಬೆಳಗ್ಗೆ ನೀರು ಬಿಟ್ಟಿದ್ರು. ಇವತ್ತು ಬೇಗನೆ ಬಿಟ್ಟಿದ್ರು, ಹಾಗಾಗಿ ಎಲ್ಲದಕ್ಕೂ ನೀರನ್ನು ಫಿಲ್ ಮಾಡಿದೆ. ನಂತರ ರಿಫ್ರೆಶ್ಮೆಂಟ್ಗೋಸ್ಕರ ಗ್ರೀನ್ ಟೀನ ತೊಗೊಂಡೆ, ಡಿಟಾಕ್ಸ್ ಡ್ರಿಂಕ್ ಆಗಿ. ನಂತರ ಫ್ರೆಶ್ ಅಪ್ ಆಗಿ ನಾನು ರೆಡಿ ಆದೆ. ಎಲ್ಲಿಗೆ ಅಂತ ಇನ್ನೂ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈ ಒಂದು ಲಾಗನ್ನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಂತರ ನಾನು, ಅಮ್ಮ ಎಲ್ಲರೂ ರೆಡಿಯಾಗಿ ಮನೆಯಲ್ಲಿರೋರೆಲ್ಲ ಹೊರಟಿದ್ದೆ. ಕನಕಪುರ ತಾಲೂಕಿನಲ್ಲೇ ಫೇಮಸ್ ಆದ ಕೊಟ್ಗಾಳು ಗ್ರಾಮದಲ್ಲಿ ನೆಲೆಯಾಗಿರುವಂತಹ ಮಾರಮ್ಮ ದೇವಿಯವರ ಜಾತ್ರೆ ಮಹೋತ್ಸವಕ್ಕೆ. ನಂತರ ತಾಯಿ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಟೆಂಪಲ್ ಒಳಗಡೆ ಎಂಟರ್ ಆದ್ವಿ. ನಾವು ಬೆಳಿಗ್ಗೆನೇ ಹೋಗಾಗಿರೋದ್ರಿಂದ ಅಷ್ಟೊಂದಾಗಿ ಕ್ರೌಡ್ ಇರಲಿಲ್ಲ, ಸ್ವಲ್ಪ ಮಟ್ಟಿಗಿತ್ತು. ಹಾಗಾಗಿ ಬೇಗನೆ ದರ್ಶನ ಆಯಿತು ಅಮ್ಮನವ್ರದ್ದು. ನಾನು ಸುಮಾರು ಹೊತ್ತು ಅಲ್ಲೇ ನಿಂತು ತಾಯಿನ ಕಣ್ತುಂಬ ನೋಡಿಕೊಂಡೆ. ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ವರ್ಷಕ್ಕೊಂದು ಸಾರಿ ನಡೆಯೋ ಹಬ್ಬ ಇದು. ಪ್ರತಿ ವರ್ಷ ಕೂಡ ಹಬ್ಬ ಮಾಡೇ ಮಾಡ್ತಾರೆ, ಒಂದು ವರ್ಷವೂ ತಪ್ಪಿಸೋದೇ ಇಲ್ಲ. ನಾನು 5 ವರ್ಷಗಳಿಂದ ತಾಯಿ ದರ್ಶನ ಮಾಡಿಕೊಂಡು ತಾಯಿಯ ಸೇವೆ ಮಾಡ್ಕೊತಾ ಬರ್ತಾಯಿದ್ದೀನಿ. ಇದು ನನ್ನ 5ನೇ ವರ್ಷದ ತಾಯಿಯ ದರ್ಶನ. ಹಾಗಾಗಿ ತಾಯಿಯ ಅಲಂಕಾರ ಎಲ್ಲ ಕಣ್ತುಂಬಿಸ್ಕೊಂಡು ತಾಯಿ ದರ್ಶನ ಪಡ್ಕೊಂಡು ಆಚೆ ಬಂದು, ಮಾರಿಕಂಬ ಅಂತ ಎಲ್ಲ ದೇವಸ್ಥಾನದ ಮುಂದೆ ಇದ್ದೇ ಇರುತ್ತೆ, ಆ ಒಂದು ಕಂಬಕ್ಕೆ ಪೂಜೆಯನ್ನು ಸಲ್ಲಿಸಿ ನಾನು, ಅಮ್ಮ ಮತ್ತು ಹೊರಗಡೆ ಎಕ್ಸಿಟ್ ಆದ್ವಿ. ನಂತರ ಆಚೆಗಡೆ ಕಡಲೆಪುರಿ, ಸ್ವೀಟ್, ಸಮಥಿಂಗ್ ಏನೇನು ಆ್ಯಕ್ಸಸರೀಸ್ ಏನಿದೆ ಸ್ಟ್ರೀಟ್ ಶಾಪಿಂಗ್ ಥರ ಅರೇಂಜ್ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ನಮಗೇನೇನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು, ನಂತರ ಇನ್ನೂ ಒಂದು ಸ್ವಲ್ಪ ನೋಡೋಣ ಅಂತೇಳ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಎಲ್ಲ ನೋಡ್ತಾ ಹೋದ್ವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನಂತರ ಅಮ್ಮ ಬಳೆ ನೋಡಿಬಿಟ್ಟು ಬಳೆ ಬೇಕು ಅಂತಂದರು. ಹಾಗಾಗಿ ಸರಿ ಅಮ್ಮ ಆಯಿತು ತೊಡ್ಕೊ ಅಂತೇಳ್ಬಿಟ್ಟು ಬಳೆನ ಅಮ್ಮಗೆ ತೊಡಿಸಿದ್ದಾಯಿತು. ನಂತರ ಇನ್ನೇನು ಆ್ಯಸ್ ಯೂಶುವಲ್ ಇದೆಯಲ್ಲ, ಪ್ರಸಾದದ ಕಡೆ ನಮ್ಮ ಪಯಣ ಸಾಗಿತ್ತು. ಈ ತಾಯಿ ವಿಶೇಷ ಏನಂದರೆ ಮಾಂಸಾಹಾರವನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದು ಪ್ರತಿ ವರ್ಷ ಗುರುವಾರನೇ ಬಿದ್ದಿರುತ್ತೆ. ಮಾಂಸಾಹಾರ ತಿಂದಿರೋಂಥವ್ರಿಗೆ ಗೀ ರೈಸು ಅಥವಾ ಪಲಾವ್ ಆ ಥರ ಏನಾದ್ರು ಮಾಡಿಸಿರ್ತಾರೆ. ಈ ಒಂದು ತಾಯಿ ಪ್ರಸಾದ ಯಾವಾಗಲೂ ಕೋಟ್ಯಾಂತರ ಲಕ್ಷಾಂತರ ಜನಕ್ಕೆ ಸಿಗುವಂಥದ್ದು. ಎಷ್ಟೇ ಜನ ಬರಲಿ ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ಈ ಒಂದು ಹಬ್ಬಕ್ಕೆ ಎಲ್ಲಿಂದ ದೂರದಿಂದ ಭಕ್ತಾದಿಗಳು ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರಿಂದ ಈ ಸಾರಿ ಪೊಲೀಸ್ನವರು ಗಲಾಟೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಲೇಡೀಸ್ ಎಲ್ಲ ಒಂದು ಸೈಡು, ಜೆಂಟ್ಸ್ ಎಲ್ಲ ಒಂದು ಸೈಡು ಒಂದು ಕ್ಯೂ ವ್ಯವಸ್ಥೆಯನ್ನು ಏರ್ಪಡಿಸಿದ್ರು. ನನಗಂತೂ ಈ ಸಾರಿ ವ್ಯವಸ್ಥೆ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ತುಂಬಾ ಕ್ರೌಡ್ ಇತ್ತು. ನಾನು ನಾನ್ ವೆಜ್ ಏನು ಗೀ ರೈಸ್ ಎಲ್ಲ ಏನಿತ್ತು ನಾನು ಆ್ಯಸ್ ಯೂಶುವಲ್ ಇಸ್ಕೊಂಡೆ. ನನಗೆ ರೈಸ್ ತಿನ್ನೋಷ್ಟು ಅಷ್ಟು ಇಷ್ಟ ಆಗಲ್ಲ. ಆ್ಯಸ್ ಯೂಶುವಲ್ ನಾನು ನಾನ್ ವೆಜಿಟೇರಿಯನ್ ಅಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತು, ಪ್ಯೂರ್ ವೆಜಿಟೇರಿಯನ್ ಅಂತ. ಅಲ್ಲಿ ಅಮ್ಮಂಗೆ ಕೊಟ್ಟೆ, ನೀವೇ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಂತರ ಪ್ರಸಾದ ಎಲ್ಲ ಇವ್ರು ತೊಗೊಂಡು ನಾನು ಅಮ್ಮನವ್ರ ಪ್ರಸಾದ ಸ್ವಲ್ಪ ತಿನ್ಕೊಂಡು ಆ್ಯಸ್ ಯೂಶುವಲ್ ಇವರೆಲ್ಲ ಮನೆ ಕಡೆ ಹೊರಟರು. ನಾನು ಇನ್ನೇನು ಗೊತ್ತಿದೆಯಲ್ಲ, ಕಂಪ್ನಿಗೆ ವರ್ಕಿಗೆ ಹೋಗಲೇಬೇಕು. ನಾನು ಒಂದು 3 hours ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೆ. ಹಾಗಾಗಿ ನಾನು ಕಂಪ್ನಿ ಕಡೆ ಹೋಗಿ ಲಾಗಿನ್ ಆದಿ ಆ್ಯಸ್ ಯೂಶುವಲ್ ನನ್ನ ವರ್ಕ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗುವ, ನನ್ನನ್ನು ಮರೆಯದಿರಿ.